ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರ ಆಶೀರ್ವಾದ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಅಂಜಬಾರ್ದು, ನೀವು ಭಯ ಪಡಬಾರ್ದು. ಯಾಕಂದ್ರೆ ದೇವರು ನಿಮ್ಮ ಜೊತೆಗಾನ, ಅದ್ರ ಸಲಿಗೆ ಈ ವಾಕ್ಯ ಕೊಟ್ಟಾನ. ನೀವು ಅಂಜುತ್ತಾ ಇರೋ ಸಲಗಾಗಿ, ನೀವು ಭಯ ಪಡಕತ್ರಿ ಅದ್ರ ಸಲಗಾಗಿ. ಭಯ ಎಂಬುದು ಶೈತಾನ ಕಡೆಗಿಲಿಂತ, ಶಾಂತಿ ಎಂಬುದು ದೇವರ ಕಡೆಗಿಲಿಂತ. ಅಲ್ಲೆಲೂಯಾ. ಭಯ ದೆವ್ವ ಹಾಕ್ಲಕತ್ತದ, ಶಾಂತಿ ದೇವರು ಕೊಡಕತ್ತಾನೆ. ನೀನ್ ಅಂಜಬೇಡ, ದೇವರು ನಿನಗೆ ಜಯ ಕೊಡ್ತಾನ. ಒಂದು ವಾಕ್ಯ ಕೊಟ್ಟನ, ಒಂದು ವಾಕ್ಯ ಓದೋಣ. ನೀನಂತೂ ಎದರಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಎದರಬೇಡ ದೇವರ ಮಕ್ಕಳೇ, ಎದರಬೇಡದು. ಸರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀನು ಲೋಕದಾಗಿದ್ದಾಗ, ದೇವರ ಬಗ್ಗೆ ಗೊತ್ತಿಲ್ಲದಾಗ ಬಹಳಷ್ಟು ಭಯ ಪಟ್ರಿ. ದೇವರಿಗೆ ಸಾಲಕ್ಕಾಗಿ, ರೋಗ ಸಲಗಾಗಿ, ಮಾಟ ಮಂತ್ರ ಸಲಗಾಗಿ, ಮನೆಗೆ ಸಂಸಾರ ಸಲಗಾಗಿ, ಅವ್ರಂತರು ಇವ್ರಂತರು ಬಹಳ ದೆವ್ವ ನಿಮ್ಗೆ ತೊಂದರೆ ಕೊಟ್ಟದ, ಬಹಳ ಅಂಜಿರಿ. ಈಗ ದೇವರು ಸಿಕ್ಕಾನ, ದೇವ್ರ ಒಳಗಡೆ ಆಗಿರಿ, ದೇವ್ರ ವಾಕ್ಯ ನಿಮ್ಗೆ ಸಿಕ್ಕಾದ, ದೇವರಿಗೆ ಪ್ರಾರ್ಥನಾ ಮಾಡೋ ಮಕ್ಕಳಾಗಿರಿ, ದೇವರಿಗೆ ಆರಾಧನೆ ಮಾಡೋ ಮಕ್ಕಳಾಗಿರಿ, ವಾಕ್ಯ ಓದೋ ಮಕ್ಕಳಾಗಿರಿ. ದೇವರಿಗೆ ಸ್ತೋತ್ರ. ಈಗ ಯಾಕೆ ಭಯ ಪಡಕತ್ತೀರಿ? ಭಯ ಪಡಬಾರ್ದು. ನಿನ್ನ ದೇವರು ನಿನಗ ಬಿಟ್ಟೋಗೇನ ಭಯ ಪಡಕಿಲ್ಲ, ನಿನ್ನ ಜೊತೆಗಾನ, ನಿನ್ನ ಕೈ ಹಿಡ್ದಾನ. ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ನೀನು ಭಯ ಪಡಬೇಡ, ನೀನು ಅಂಜಬಾರ್ದು. ಅಂಜದೆಂಬ ಶಬ್ದ ದೆವ್ವದ ಕಡೆಗಿಲಿಂತ, ಭಯ ಎಂಬ ಶಬ್ದ ದೆವ್ವದ ಕಡೆಗಿಲಿಂತ, ಶಾಂತಿ ದೇವರ ಕಡೆಗಿಲಿಂತ. ಆ ದೇವರು ನಿನಗೆ ವಾಗ್ದಾನ ಕೊಡ್ತಾ ಇದ್ದಾನೆ, ಮಗಳೇ ಮಗನೇ, ಅಂಜಬಾರದು, ಭಯ ಪಡಬಾರ್ದು. ಹಲ್ಲೆಲೂಯಾ. ಅಂಜಿಕೆ ಅವ್ರ ಬಲ್ಲೆ ಆದ, ಭಯ ಅವ್ರ ಬಲ್ಲೆ ಆದೋ, ತಪ್ಪು ಮಾಡಿದವ್ರ ಬಲ್ಲೆ. ನೀನು ದೇವರ ಮಗಳಾಗಿದ್ದಿ, ನೀನು ಪವಿತ್ರವಾಗಿ ನಡ್ಕೋ, ನಿನಗೆ ಭಯನೇ ಇರೋದಿಲ್ಲ. ಅಂಜಿಕೆ ಎಂಬ ಶಬ್ದ ನಿನ್ನ ತಂಟೆಕ ಬರೋದಿಲ್ಲ, ಭಯ ಎಂಬುದು ನಿನ್ನಲ್ಲಿ ಬರೋದಿಲ್ಲ. ಯಾಕಂದ್ರೆ ನಿನ್ನ ದೇವರು ನಿನ್ನ ಸಂಗಡಾನ, ನಿನ್ನ ಕರ್ತನು ನಿನ್ನ ಸಂಗಡಾನ. ಹಲ್ಲೆಲೂಯಾ. ಭಯ ಪಡಬಾರ್ದು. ಭಯ ದೆವ್ವ ನಿನಗೆ ಕನಸಲ್ಲಿ ಬಂದಾಕ್ಲಕತ್ತದ, ಭಯ ಪಡಬೇಡ. ಡಾಕ್ಟರ್ ಮತ್ತೇನು ರೋಗ ಬರ್ತದಂತ ಹೇಳ್ಯಾರ, ಭಯ ಪಡಬೇಡ. ಸಾಲ ಹೆಚ್ಚಿಗೆ ಆಗ್ಲಕತ್ತದಂತ ನೀನ್ ಭಯ ಪಡ್ತಾ, ಭಯ ಪಡಬೇಡ. ನಿಮ್ಮ ಯಜಮಾನ ಕುಡಿಯಕತ್ತನಂತ ಭಯ ಪಡ್ತಾ, ಭಯ ಪಡಬೇಡ. ಸಂಸಾರ ಅಲ್ಲಲ್ಲೋ ಕಲ್ಲಲ್ಲಿ ಹಾಕತ್ತದಂತ ಅನ್ನಕತ್ತಿದೆ, ಭಯ ಪಡಬೇಡ. ಯಾವ ವಿಷಯದಲ್ಲಿ ನೀನ್ ಸಿಗಬಿದ್ದಿದೋ ಆ ವಿಷಯದಲ್ಲಿ ಭಯ ಪಡಬೇಡ. ದೆವ್ವ ಭಯ ಪಡ್ಸಕತ್ತದ. ಹಲ್ಲೆಲೂಯಾ. ನಿನಗ ಅಂಜಿಕೆ ಹಾಕ್ಲಕತ್ತದ, ನೀನು ಎದರಬಾರ್ದು, ದಿಡವಾಗಿ ನಿಂದರು. ನಿನ್ನ ದೇವರು ಎಲ್ಲಾ ರೀತಿಲಿಂತ ನಿನಗೆ ಜಯ ಕೊಡ್ತಾನ, ಎಲ್ಲಾದ್ರಾಗ ಗೆದ್ದಿಸ್ತಾನ. ಅಯ್ಯೋ, ನನ್ ಬಿಡುಗಡೆ ಆಗಿತ್ರಿ, ಮತ್ತೆ ಬರಕತ್ತದ. ಇಲ್ಲ, ಅದು ದೆವ್ವ ಹಾಕ್ಲಕತ್ತದ, ಶೈತಾನನೊಂದು ಒಳಸಂಚು ಮಾಡಕತ್ತದ. ನಿನಗೆ ಬಿಸಾಕಬೇಕು, ದೇವರ್ಲಿಂತ ದೂರ ಮಾಡಬೇಕು ಅಂತ ಎದರಬೇಡ, ಭಯನೇ ಪಡಬೇಡ. ನಿನ್ನ ದೇವರು ನಿನ್ನ ಜೊತೆಗೆ, ನಿನಗೇನು ಆಗೋದಿಲ್ಲ, ನಿನಗೇನು ಆಗೋದಿಲ್ಲ. ನಿನ್ನ ಮಗಳು ಮದುವೆ ಆಗ್ತದ, ನಿನ್ನ ಕುಟುಂಬದಾಗ ಎಲ್ಲರೂ ಸಂತೋಷ ಇರ್ತದ. ನಿನಗೆ ಸಾಲ ಸಲಗ ಚಿಂತೆ, ಭಯ ಪಡಬೇಡ. ರೋಗದ ಚಿಂತೆ, ಭಯ ಪಡಬೇಡ. ಸಂಸಾರದ ಚಿಂತೆ, ಭಯ ಪಡಬೇಡ. ಗಂಡನ ಚಿಂತೆ, ಭಯ ಪಡಬಾರ್ದ. ಮಗನ ಚಿಂತೆ, ಭಯ ಪಡಬೇಡ. ಹಲ್ಲೆಲೂಯಾ. ಭಯ ಪಡಕ್ ಹೋಗ್ಬೇಡ, ಅಂಜಕ್ ಹೋಗ್ಬೇಡ. ಧೈರ್ಯವಾಗಿರು, ನಿನ್ನ ಕರ್ತನು ನಿನಗೆ ಸಹಾಯ ಮಾಡ್ತಾನ. ನಿನ್ನ ದೇವರು ನಿನಗೆ ಸಹಾಯ ಮಾಡ್ತಾನ. ಹೆಂಗ್ ಸಹಾಯ ಮಾಡ್ತಾನ? ನಿನ್ನ ಪ್ರಾರ್ಥನದಾಗ, ನೀನು ಕುಂತಾಗ, ನಿನ್ನ ಪ್ರಾರ್ಥನದ ಮುಖಾಂತರನೇ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾನ. ಭಯ ಪಡಬೇಡ ಮಗಳೇ, ನಾನು ನಿನ್ ಜೊತೆಗಿದ್ದೀನಿ. ನೀ ಪ್ರಾರ್ಥನದಾಗ ಕೂಡು, ನೀನು ಉಪವಾಸ ಪ್ರಾರ್ಥನೆ ಮಾಡು. ನಿನ್ನ ದೇವರು ನಿನಗೆ ಜಯ ಕೊಡ್ತಾನ, ಗೆಲುವು ಕೊಡ್ತಾನ, ಶಕ್ತಿ ಕೊಡ್ತಾನ, ಸಮಾಧಾನ ಕೊಡ್ತಾನ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನಗೆ ಧೈರ್ಯ ಕೊಡ್ತಾನ. ಹಲ್ಲೆಲೂಯಾ. ಒಂದು ಊರಾಗ ಒಂದು ದೇವರ ಮಗಳಿದ್ದಳು, ಪ್ರಾರ್ಥನಾ ಜಗ್ಗಿ ಮಾಡ್ತಿದ್ರು. ಒಂದು ಕಾರಣಕ್ಕಾಗಿ ಒಂದು 3 ದಿವಸಲಿಂತ ಪ್ರಾರ್ಥನಾ ಮಾಡಕ್ ಆಗ್ಲಿಲ್ಲ. ಒಂದು ಮನೆಗೆ ಒಂದು ಒಳ್ಳೆ ಸುದ್ದಿ, ಒಂದು ಮದುವೆ ಇತ್ತು ಅವ್ರ ಮನೆಯಲ್ಲಿ. ಆ ಕಾರಣಕ್ಕಾಗಿ ಅವರು ಪ್ರಾರ್ಥನಾ ಮಾಡಕ್ ಆಗ್ತಾ ಇಲ್ಲ. 3 ದಿವಸ ಪ್ರಾರ್ಥನಾ ಮಾಡಕ್ ಆಗ್ಲಿಲ್ಲ. 3 ದಿವಸ ಪ್ರಾರ್ಥನಾದಾಗ ಮಾಡಕ್ ಆಗ್ಲಿಲ್ಲ ಅಂದಾಗ ಶೈತಾನನ್ ಏನ್ ಮಾಡಿತ್ತು, ಒಂದು ಭಯ ತಂದಾಕಿ. ಏನಂತ? ಈ ಕಾರಣ ಇದಾಗೋದಿಲ್ಲ, ಮದುವೆ ಆಗೋದಿಲ್ಲ ಅಂತ, ಅವ್ರ ಮನೆಯಲ್ಲಿ ಅವ್ರ ತಂಗಿ ಮದುವೆ ಆಗೋದಿಲ್ಲ ಅಂತ ಒಂದು ಭಯ ತಂದಾಕಿ. ಹಲ್ಲೆಲೂಯಾ.
ಆ ಮಗಳು 3 ದಿವಸ ಪ್ರಾರ್ಥನಾ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಮನೆಗೆ ಕಾರಣ ಅದ, ಆ ವಿಷಯಕ್ಕಾಗಿ ಓಡಾಡೋದು, ಆ ಕಡೆ ಈ ಕಡೆ ಓಡಾಡ್ತಾ ಇರೋದು, ಆ ಬಿಸಿ ಇದ್ದ ಸಲಗಾಗಿ ಪ್ರೇಯರ್ ಮಾಡಕ್ಕಾಗ್ಲಿಲ್ಲ. ಆದ್ರೆ ಪ್ರಾರ್ಥನದ ಮುಖಾಂತರ, ದೇವರ ಮುಖಾಂತರನೇ ಇದು ಮದುವೆ ಆಗ್ತಾ ಇತ್ತು. ಆ ನಂತರ ಒಂದು ಕೆಟ್ಟ ಸುದ್ದಿ ಬರಕ ಚಾಲಾಯ್ತು. ದೇವ್ರಿಗೆ ಸ್ತೋತ್ರ. ಶೈತಾನ ಆ ತರ ಗಲಿಬಿಲಿ ಎಬ್ಬಿಸಿತ್ತು, ಈ ಮದುವೆ ಆಗೋದಿಲ್ಲ ಅಂತ ಒಂದು ಕೆಟ್ಟ ಸುದ್ದಿ ಎದ್ದು ಬಿಡ್ತಲ್ಲಿ. ಹಲ್ಲೆಲೂಯ. ಆ ಮಗಳಿಗೆ ಅರ್ಥ ಆಯ್ತು, ದೇವರೇ ನಾನು 3 ದಿವ್ಸಲಿಂತ ಪ್ರಾರ್ಥನಾ ಮಾಡಿಲ್ಲ, ಇಲ್ಲಿ ಗಲಿಬಿಲಿ ಎದ್ದೇಳಕತ್ತದ ತಂದೆ ಅಂತ ಜಿಗ್ಗಿ ಕಣ್ಣೀರ್ಲಿಂತ ಒಂದು ರೂಮ್ನಾಗ ಹೋಗಿ, ಈ ಮದುವೆ ಆಗತಕ್ಕ ನಾನು ಊಟನೇ ಮಾಡೋದಿಲ್ಲ, ನಾನು ಉಪವಾಸ ಮಾಡ್ತೇನೆ ಅಂತ ಒಂದು ರೂಮ್ನಾಗ ಹೋಗಿ ಪ್ರಾರ್ಥನಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಲ್ಲೆಲೂಯ. ದೇವರು ಅಲ್ಲಿ ಆತ್ಮದಾಗ ಹೇಳಿದ, ಭಯ ಪಡಬೇಡ, ಎಲ್ಲ ಸರಳವಾಗಿ ಈ ಮದುವೆ ಶಾಂತಿಲಿಂತ ಸಮಾಧಾನಲಿಂತ ನಡೀತದ. ಹಲ್ಲೆಲೂಯ. ದೇವರೇ ಸಹಾಯ ಮಾಡಿದ. ಮತ್ತೆ ಅಲ್ಲಿ ಗಲಿಬಿಲಿ ಎದ್ದಿತ್ತಲ್ಲ, ಎಲ್ಲ ಆಟೋಮೆಟಿಕ್ ಹೊರಗೆ ಬಂದು ಬಾಗಿಲು ತೆರೆದು ನೋಡಿದ್ರೆ ಎಲ್ಲ ಶಾಂತಿ ಆಗ್ಯದ. ಮದುವೆ ಒಳ್ಳೆ ರೀತಿಲಿಂತ ಆಗ್ಲಕತ್ತದ, ಶಾಂತಿ ನಗನಗುತ್ತ ಆಗ್ಲಕತ್ತದ. ನಿಮ್ಮ ಪ್ರಾಬ್ಲಮ್ ಏನಾದ, ಮದುವೆದು ನಿನ್ನ ಮಗಳದ್ದು ಏನಂತ ತೊಂದ್ರೆ ಆಗದ, ಏನು ಆಗೋದಿಲ್ಲ. ಎಲ್ಲಾ ರೀತಿಲಿಂತ ಶಾಂತಿ ಸಮಾಧಾನ ಅಂತ ನಿಮ್ಮ ಮನೆಗೊಂದು ಕಾರಣ ಆಗ್ತದ. ಯಾಕ ದೇವರು ಮಾಡಿದ ಕಾರಣ ಅದು ನೆರವೇರ್ತದ. ದೇವರು ಮಾಡಿದ ಏನೇ ದೇವರ ಇಚ್ಛೆಲಿಂತ ಅದಾಗ್ತಾ ಇರೋದು ಅದು ಖಂಡಿತ ಆಗ್ತದ. ದೆವ್ವ ಕೆಡ್ಸಕ್ ಅನೇಕ ಟ್ರೈ ಮಾಡ್ತದ, ಆದ್ರೆ ದೆವ್ವದ ನಡೆಯೋದಿಲ್ಲ, ದೇವರದೇ ನಡೀತದ. ನೀ ಭಯ ಪಡಬಾರ್ದು. ಹಲ್ಲೆಲೂಯ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥಿಸಿ. ಗ್ರಂಥ 41 ಒಳ್ಳೆ ವಾಕ್ಯ ಕೊಟ್ಟಿದ್ದಪ್ಪ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಸ್ವಾಮಿ ತಂದೆಯಾದ ದೇವರು ಸದಾ ಇರೋರು ಸದಾ ಸ್ವಾಮಿ ಯೆಹೋವ ಜೀವನಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಈ ವಾಕ್ಯ ಬರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಸಂಗಡ ದೇವರ ಇದ್ದಕ್ಕಾಗಿ ಸ್ತೋತ್ರ. ದೇವರೇ ನೀನೇ ನಮ್ಮ ಸಂಗಡ ಇದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.